ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ನಮಸ್ಕಾರ. ಸ್ಟೇಜ್ ಮೇಲೆ ಎಲ್ಲರ ಹೆಸರು ಆಗ ಹೇಳಾಗಿದೆ, ನಾನು ಹೇಳೋಣ ಅವಶ್ಯಕತೆ ಇಲ್ಲ ಅಂತ ನಾನು ಈ ಶಿಲೆ ಹೊಡೆದ ಬಿಡಿ. ಕಾಂಗ್ರೆಸ್ ಅಲ್ಲಿ ನಾವು ಎಷ್ಟೇ ದೊಡ್ಡ ಲೀಡರ್ ಆದ್ರೂ ಫಸ್ಟ್ ನಾವೆಲ್ಲ ಪಾರ್ಟಿ ಆಫೀಸ್ ಹೋದ ತಕ್ಷಣ ಅದು ನಮ್ಮ ದೇವಸ್ಥಾನ, ನಾವೆಲ್ಲ ಕಾರ್ಯಕರ್ತರು, ಇದು ನಮ್ಮ ತಲೆ. ಸ್ಟೇಜಲ್ಲಿ ನಿಂತವ್ರಿಗೆ ಎಷ್ಟು ಗೌರವ ಇರ್ತದೆ, ಕೆಳಗಡೆ ಕೂತಿರೋರ್ಗೂ ಅಷ್ಟೇ ಗೌರವ ಇರ್ತದೆ ಕೂಡ ನಾವೆಲ್ಲ ಅರ್ಥಕೊಂಡಿದ್ದೇವೆ. ಬಂಧುಗಳೇ, ನಾನು ಇವತ್ತು ಕಾಪು ದೇವಸ್ಥಾನಕ್ಕೆ ನಮ್ಮ ಮುಖಂಡರುಗಳು ಆಹ್ವಾನ ಕೊಟ್ಟಿದ್ದು. ಮುಂದೆ ಕಾರ್ಕಳದಲ್ಲಿ ಪಕ್ಷದ ಕಾರ್ಯಕ್ರಮ ಅಂತೇಳಿ ಉದಯ್ ಕುಮಾರ್ ಶೆಟ್ಟರು ತಿಳಿಸಿದ್ರು. ಸೊ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಾನು ಇನ್ನು ಅಸೆಂಬ್ಲಿ ಪ್ರಾರಂಭ ಆಗ್ತದೆ, ಬರ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ ಅಂತೇಳಿ ನಾನು ಅನೇಕ ಕಡೆ ಪ್ರವಾಸದಲ್ಲಿ ಇದ್ಕೊಂಡು ಇವತ್ತು ಬಿಡುವು ಮಾಡಿಕೊಂಡು ಬಂದಿದ್ದೇನೆ. ಇದು ನಿಮ್ಮ ಜಿಲ್ಲಾ ಆಫೀಸಲ್ಲಿ ತಾವೆಲ್ಲ ಮುಖಂಡರೆಲ್ಲ ತಾವೆಲ್ಲ ಸೇರಿದ್ದೀರಿ. ಈಗ ತಾನೇ ನಾನು ಬ್ರಹ್ಮಾವರದ ಸಕ್ಕರೆ ಫ್ಯಾಕ್ಟರಿಗೆ ನಮ್ಮ ಪಕ್ಷದ ಮುಖಂಡರು ಹೋರಾಟದಲ್ಲಿ ಭಾಗಿಯಾಗಿ ಬಂದಿದ್ದೇನೆ. ಹೆಚ್ಚಿಗೆ ಭಾಷಣ ಮಾಡೋದಿಲ್ಲ, ಏನಿಲ್ಲ. ನನಗೇನಂದ್ರೆ ಒಂದು ದೊಡ್ಡ ಚಿಂತನೆ, ಇದು ಹಿಂದೆ ಎಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ಜಿಲ್ಲೆಯಲ್ಲಿ ಬಹುಶಃ ಅತಿ ಹೆಚ್ಚು ಶಾಸಕರು ಇಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ರು. ಈಗ ಯಾಕೆ ಆಗಲಿಲ್ಲ? ಚಿಕ್ಕಮಗಳೂರಲ್ಲಿ 5 ಗೆದ್ದಿದ್ದೀವಿ, ನಾಲ್ಕೆಲ್ಲರೂ ಗೆದ್ದಿದ್ದೀವಿ, ಕೂರ್ಗಲ್ಲಿ ಗೆದ್ದಿದ್ದೀವಿ, ಮಂಗಳೂರು ಉಡುಪಿಯಲ್ಲಿ ಯಾಕೆ ಬರಲಿಲ್ಲ? ಇದು ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇಲ್ಲ ನಾವು ಕ್ಯಾಂಡಿಡೇಟ್ ಮಾಡಿದ ಸರಿ ಇಲ್ವೋ, ಇಲ್ಲ ಜನರಿಗೆ ನಮ್ಮ ಈ ಆಚಾರ ವಿಚಾರಗಳನ್ನ ತಲುಪಿಸ್ಲಿಕ್ಕೆ ಆಗಿಲ್ವೋ? ಇವೆಲ್ಲ ಕೂಡ ನೀವುಗಳೇ ಲೀಡರ್ಸ್ ಅಂತ ಏನು ನೀವು ಅನ್ಕೊಂಡಿದ್ದೀರಿ, ನೀವೇ ಇದ್ರ ಬಗ್ಗೆ ಒಂದು ದೊಡ್ಡ ಸಮಾಲೋಚನೆ ಮಾಡಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮೊನ್ನೆ ನಾನು ರೀಸೆಂಟ್ ಆಗಿ ಒಂದು ಸ್ಮಾಲ್ ಸರ್ವೆ ನಾನು ಮಾಡಿಸಿದ್ದೀನಿ. 86 ಜನ ಏನೋ ಸೋತಿದ್ದಾರೆ. ನಾನೀಗಾಗಲೇ ಹೊಸ ಕ್ಯಾಂಡಿಡೇಟ್ಗಳನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಹೊರಟಿದ್ದೇನೆ. ಯಾರು ಗೆಲ್ಬಹುದು, ಎಷ್ಟು ಸಾಧ್ಯತೆ ಇದೆ ಅಂತ. ಅದರಲ್ಲಿ 60 ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಒಂದು ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಿಮ್ಮಲ್ಲೂ ಕೂಡ ಉಡುಪಿಲಿ, ಮಂಗಳೂರಲ್ಲಿ ಕನಿಷ್ಠ ಒಂದು 7-8 ಕ್ಷೇತ್ರ ಆದರೂ ಕೂಡ ಗೆಲ್ಲಲಿಕ್ಕೆ ಎಲ್ಲಾ ತರದ ಅವಕಾಶ ಇದೆ. ನನಗೆ ಲಾಸ್ಟ್ ಅಸೆಂಬ್ಲಿಲಿ ಈ ಜಿಲ್ಲೆಯಲ್ಲಿ ಕನಿಷ್ಠ 4 ಕ್ಷೇತ್ರ ಕೂಡ ಬರ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ಮೂಡಿತ್ತು. ಕಾರಣ ಅಂತ ನೀವು ಸೋತರಿ. ಈಗೂ ಕೂಡ ನಾನು ಲೀಡರ್ಸ್ಗೆ, ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿರೋರಿಗೆ ನಾನು ಏನ್ ಸಲಹೆ ಕೊಡೋದು ಅಂದ್ರೆ, ನೀವು ವ್ಯಕ್ತಿ ಪೂಜೆ ಬಿಡಬೇಕು, ಪಕ್ಷದ ಪೂಜೆ ಮಾಡಬೇಕು. ಎರಡನೇದು, ನೀವು ಜಾತಿಯ ಆಧಾರದ ಮೇಲೆ ರಾಜಕಾರಣ ಬಿಡಬೇಕು. ಎಲ್ಲ ಸೆಕ್ಷನ್ ಕೂಡ ಬೇಕಾಗ್ತದೆ. ಈಗ ನನ್ನ ಕ್ಷೇತ್ರ, ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ, 99% 100% ಅದು ತಪ್ಪಾಗಲಿಕ್ಕಿಲ್ಲ. ಬ್ರಾಹ್ಮಿಣ್ಸ್ ಎಲ್ಲ ನಮ್ಗೆ ಓಟ್ ಹಾಕ್ತಾರೆ. ನಿಮ್ಗೆ ಯಾಕೆ ಹಾಕಲ್ಲ? ನೀವು ಯು ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್, ಗಿವ್ ದೆಮ್ ಸ್ಟ್ರೆಂತ್. ಏನ್ ಬ್ರಾಹ್ಮಿಣ್ಸ್ ಅಂದ ತಕ್ಷಣ ಅವ್ರು ಬಿಜೆಪಿ ಅಂತ ನೀವು ಲೇಪ ಹಾಕ್ಬಾರ್ದು, ಇಲ್ಲ ಲಿಂಗಾಯತೆಲ್ಲ ಇನ್ನೊಂದು ಪಾರ್ಟಿ ಅಂತ ಮಾಡಬಾರ್ದು. ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ಅದು ನಾನು ದೊಡ್ಡ ಸವಾಲಾಗಿ ಸ್ವೀಕಾರ ಮಾಡಿದ್ದೇನೆ. ನಮ್ಮ ಸೋತ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಟೆಸ್ಟ್ ಕೇಸ್, ಟ್ರಯಲ್ ಕೇಸ್ ಅಂತ ಬೆಳಗ್ಗೆಯಿಂದನೇ ಶುರು ಮಾಡ್ಬಿಟ್ಟೆ. ನಾವು ಎಲೆಕ್ಷನ್ ಸೋತ್ ಮಾರನೆಯಿಂದನೇ ಯಾರು ಬರ್ದೇವಲ್ಲಿ ನಾನೇ ಕೆಲಸ ಶುರು ಮಾಡಿದೆ. ಸೊ ಈ ಕ್ಯಾಂಡಿಡೇಟ್ ಏನ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಹೈಕಮಾಂಡ್ ಒಬ್ರಿಗೆ ಮಾತ್ರ ಫೋನ್ ಮಾಡಿ ಹಿಂಗ್ ತೀರ್ಮಾನ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿ, ಸೊ ನಾನು ಮಾಡಿ ತೀರ್ಮಾನ ಮಾಡಿ ಇವತ್ತು ಅಲ್ಲೂ ಗೆದ್ದಿದ್ದೀವಿ. ಚನ್ನಪಟ್ಟಣ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ,
ಇಲ್ಲಿ ನಮ್ಮ ಶಿಗ್ಗಾವರು ಮಾಜಿ ಮುಖ್ಯಮಂತ್ರಿ ಮಗ ಬಿಜೆಪಿಯಿಂದ, ಇಲ್ಲಿ ದಳದಿಂದ ಇಬ್ಬರು ಸೋತ್ಕೊಂಡು, ಸೊ 3 ಸೀಟು ಕೂಡ ವಾಪಸ್ ಕಾಂಗ್ರೆಸ್ ಪಾರ್ಟಿಗೆ ಬಂತು. ಈಗ ನಮ್ಮ ಪಾರ್ಟಿ ಅಧಿಕಾರದಲ್ಲಿದೆ. ಈಗ ಜಯಪ್ರಕಾಶ್ ಹೆಗಡೆ ಅವರು, ವಿನಯ್ ಕುಮಾರ್ ಸೊರ್ಕೆ ಒಂದು 30-40 ವರ್ಷದಿಂದ ಪ್ರೋಗ್ರಾಮ್ಗಳ ಬಗ್ಗೆ ನೆನಪು ಮಾಡ್ತಾ ಇದ್ರು. ಅದು ಬೇಡ. ಈಗೇನು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ನಾವೇನು ಮಾತು ಕೊಟ್ಟಿದ್ದೀವಿ, ಏನು ಕಾರ್ಯಕ್ರಮ ಅನುಷ್ಠಾನಕ್ಕೆ ಬಂದಿದ್ದೀವಿ, ಇದನ್ನ ಬಿಜೆಪಿಯವರು ಏನಾದ್ರು ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ರ? ಯಾರು ಬದುಕಿಗೆ ಈಗ ಹೇಳಿದ್ರು ಭಾವನೆ ಮತ್ತೆ ಬದುಕು ಅಂತ. ಸೊ ಏನಾದ್ರು ಬದುಕು ಕಟ್ಕೊಳ್ಳೋಕೆ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಇಲ್ಲೇ ನಾವು ಕೆಲವು ಗೋಷ್ಠಿಯನ್ನ ನಿಮ್ಮ ಮನೂರಲ್ಲೇ ಒಂದು ಗೋಷ್ಠಿಯನ್ನು ಕೂಡ ರಾಹುಲ್ ಗಾಂಧಿ ಬಂದಾಗ ನಾವು ಮಾಡಿದೆವು. ಬೆಳಗಾಮಲ್ಲಿ ಗೃಹಜ್ಯೋತಿ ಮಾಡಿದೆವು, ಬೆಂಗಳೂರಿನಲ್ಲಿ ಗೃಹಲಕ್ಷ್ಮಿ ಮಾಡಿದೆವು. ಹಿಂಗೆಲ್ಲ ಒಂದೊಂದೇ ಕಾರ್ಯಕ್ರಮನ ಮಾಡಿ ಇವತ್ತು ಎಷ್ಟೇ ಕಷ್ಟ ಇದ್ರೂ ಕೂಡ ಅನುಷ್ಠಾನಕ್ಕೆ ತಂದಿದ್ದೇವೆ. ಸೊ ಈಗ 2 ವರ್ಷ ನಮ್ಮ ಸರ್ಕಾರ ಮೇ 20 ತಾರೀಕು ಆಗ್ತದೆ. ನಾನೀಗಾಗಲೇ ಕೂತ್ಕೊಂಡು ನಮ್ಮ ಕೋರ್ ಟೀಮಲ್ಲಿ ನಾನು ಈಗ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದ್ದೇನೆ. ನಾನು ಇದನ್ನೆಲ್ಲೂ ಅನೌನ್ಸ್ ಮಾಡಿರಲಿಲ್ಲ, ಉಡುಪಿಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ನಾನೊಂದು ಕೋರ್ ಟೀಮ್ ರೆಡಿ ಮಾಡಿದ್ದೇನೆ. ಸದ್ಯದಲ್ಲೇ ಒಂದು 5-6 ಜನ ಮಿನಿಸ್ಟರ್ಸು, RDPR ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು ಮತ್ತು 5 ಗ್ಯಾರಂಟಿ ಮಿನಿಸ್ಟರ್ಸು ಅವರ ಹತ್ರ ಕೂತ್ಕೊಂಡು ಫಸ್ಟ್ ಒಂದು ರೌಂಡ್ ಮೀಟಿಂಗ್ ಮಾಡಿ ಇದನ್ನ, ಯಾಕೆಂದ್ರೆ ಗೌರ್ಮೆಂಟು ಪಾರ್ಟಿ ಎರಡು ಒಟ್ಟಿಗೆ ಕೆಲಸ ಮಾಡಬೇಕು. ನೀವು ಕಾರ್ಯಕರ್ತರು ಕೆಲಸ ಮಾಡಬೇಕು, ಅನುಷ್ಠಾನ ಸಮಿತಿಗಳು ಒಟ್ಟಿಗೆ ಮಾಡಿ ಜನರಿಗೆ ನಾವು ನೆನಪು ಮಾಡ್ತಾ ಇರಬೇಕು. ಜನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.